ಹಾಯ್ ಬನ್ನಿ ಇವತ್ತು ಬಿರಿಯಾನಿ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಸಿಂಪಲ್ ಆಗಿ ನನ್ನ ಸ್ಟೈಲಲ್ಲಿ ನಾನು ಮಾಡ್ತೀನಿ. ನೀವು ಮನೇಲಿ ಟ್ರೈ ಮಾಡಿ. ಓಕೆನಾ? ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ನಾವು. ಫಸ್ಟ್ ಒಂದು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿದ ನಂತರ ಎತ್ತಿಕೊಂಡು ಏಲಕ್ಕಿ, ಪಟ್ಟೆ, ಲವಂಗ ಮತ್ತು ಅದು ಸ್ಟಾರ್ ಮುಗ್ ತೊಗೊಂಡಿದ್ದೀನಿ, ಎಲೆ ತೊಗೊಂಡಿದ್ದೀನಿ. ಹಾಕ್ಬಿಟ್ಟು ಒಂದು 5 ನಿಮಿಷ ನಂತರ ಈರುಳ್ಳಿ ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಬ್ರೌನ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ನೋಡ್ಕೊಂಡು ನಿಧಾನಕ್ಕೆ ಮಾಡಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಒಂದು 5 ನಿಮಿಷ ಚೆನ್ನಾಗಿ ಬೇಯಬೇಕು. ಅದಾದಮೇಲೆ ಕೊತ್ತಂಬರಿ ಪುದೀನ ಹಾಕ್ಕೋಬೇಕು. ತಿರ್ಗಾ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಡಿ. ತಿರ್ಗಾ ಮತ್ತು 5 ನಿಮಿಷ ಬಿಟ್ಕೊಂಡು ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಒಂದು ಪ್ಲೇಟ್ ಕವರ್ ಮಾಡಿ ಕ್ಲೀನಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಕ್ರಿ. ಒಂದು 5 ನಿಮಿಷ ಎಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕಲ್ಲ, ಜ್ಯೂಸಿಯಾಗಿರುತ್ತೆ. ಸಾಫ್ಟಾಗಿ ಎಲ್ಲ ಬಂದರೆ ನೋಡಿ, ಇವಾಗ ಓಪನ್ ಮಾಡ್ತೀನಿ. ಸಾಫ್ಟ್ ಆಗಿದೆ, ಒಂದು ತಕ್ಕ ಮಟ್ಟಕ್ಕಾಗಿದೆ. ನಾನು 5 ಮಿನಿಟ್ಸ್ ಹಂಗೆ ಇಕ್ಕಿದ್ರೆ ಇನ್ನೊಂಚೂರು ಸಾಫ್ಟ್ ಆಗುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಖಾರದ ಪುಡಿ, ಅದು ಬಿರಿಯಾನಿ ಮಸಾಲ, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕಲಿಸ್ಬಿಟ್ಟು ಕ್ಲೋಸ್ ಮಾಡಿಕ್ಕಿ ಲಿಡ್ಡು. ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು. ನಾನು ನಮ್ಮ ಮನೆಗೆ ಈ ಥರನೇ ಮಾಡೋದು. ನೋಡಿ, ಮತ್ತೆ ಮೊಸರು ಹಾಕ್ಕೋಬೇಕು. ಮೊಸರು ಹಾಕಿ ಕ್ಲೀನಾಗಿ ಕಲಿಸ್ಬಿಟ್ಟು ಒಂದು 5 ಮಿನಿಟ್ಸ್ ಬಿಡಿ. ಹಂಗೆ ಲಿಡ್ಡನ್ನು ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ. ನಂತರ ನೀರು ಹಾಕ್ಬಿಟ್ಟು, ನಾನು ನೀರು ಆಲ್ರೆಡಿ ಕಾಯಿಸಿಕ್ಕಿದ್ದೀನಿ. ತಣ್ಣೀರು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನೀರು ಕಾಯಿಸಿಕ್ಕಿದ್ದೀನಿ. ಅಳತೆ ಪ್ರಕಾರ ತೊಗೊಂಡಿದ್ದೀನಿ ನಾನು. ನೋಡಿ, ಇವಾಗ ಒಂದು 5 ಮಿನಿಟ್ಸ್ ಬಿಟ್ಟು ಚಿಕನ್ ಹಾಕ್ಬಿಟ್ಟು ಒಂದು 5 ನಿಮಿಷ ಕ್ಲೋಸ್ ಮಾಡಿ ಕುದಿಸಿರಿ. ಅದಾದಮೇಲೆ ಅಕ್ಕಿ ಹಾಕಬೇಕು. ಅಕ್ಕಿ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಒಂದು ಪ್ಲೇಟ್ ಹಾಕಿ ಮುಚ್ಚಿ. ಹಬೆ ಆಚೆ ಹೋಗಬಾರ್ದು, ಆ ಥರ ನೋಡ್ಕೊಳ್ಳಿ. ಫ್ಲ್ಯಾಟ್ ಆಗಿರೋ ಪ್ಲೇಟ್ ಹಾಕಿ ಮುಚ್ಚಿ ಕಲಿಸ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ನಂತರ ಅದು ಮುಚ್ಚಳ ಹಾಕಿ ಒಂದು ವಿಸಲ್ ಬಿಟ್ಕೊಳ್ಳಿ. ಚೆನ್ನಾಗಿರುತ್ತೆ. ಓಪನ್ ಮಾಡಿ ನೋಡಿದ್ರೆ ಕಲರ್ ಅಂತೂ ಸೂಪರಾಗಿರುತ್ತೆ. ನನಗೆ ತುಂಬ ಇಷ್ಟ ಆಯಿತು. ನಾನು ಮಾಡಿದ್ದೆ, ಭಾನುವಾರದ ವ್ಲಾಗ್ ಇದು. ನಮ್ಮ ಮನೆಯವ್ರು ಬಿರಿಯಾನಿ ಕೇಳಿದ್ರು ಅಂತ ಮಾಡಿದ್ದು. ನೀವು ಟ್ರೈ ಮಾಡಿ ಮನೇಲಿ, ಹೇಗಿದೆ ಅಂತ. ಎಷ್ಟು ಜನ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ.